ನಮಸ್ತೆ ವೀಕ್ಷಕರೇ. ಸರ್ವಜನ ವಶೀಕರಣ ಯಂತ್ರ ಅಂತೇಳಿ ಅಂದರೆ ಈ ಯಂತ್ರವನ್ನು ಗುರುವಾರ ಹುಣ್ಣಿಮೆ ದಿವಸ ಬಂದ ದಿವಸ ಬೆಳ್ಳಿಯ ತಗಡಿನ ಮೇಲೆ ಬರೆದು ಅಷ್ಟವಿಧಾರ್ಚನೆಯಿಂದ ಪೂಜಿಸಿ ಕಟ್ಟಿಕೊಳ್ಳಲು ಎಲ್ಲಿ ಹೋದರೂ ಸರ್ವಜನರು ಮನ್ನಿಸುವರು ಮತ್ತು ಪ್ರೀತಿಸುವರು. ಅಂದರೆ ನೀವು ಯಾವುದೇ ಒಂದು ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟ ಆಗ್ತಾ ಇದ್ದರೆ, ಜನಾಕರ್ಷಣೆ ಇರೋದಿಲ್ಲ, ಆನಂತರ ಮಾರ್ಕೆಟಿಂಗ್ ಮಾಡ್ತಾ ಇರ್ತೀರ, ಕಸ್ಟಮರ್ ಅಟ್ರಾಕ್ಷನ್ ಇರದೇ ಇರತಕ್ಕಂಥದ್ದು, ರಿಯಲ್ ಎಸ್ಟೇಟು, ಸೈಟ್ ಬಿಸ್ನೆಸ್ಸು, ನಾನಾ ರೀತಿ ಯಾವುದೇ ರೀತಿ ಕೆಲಸ ಕಾರ್ಯಗಳಲ್ಲಾಗಲಿ ಸರ್ವಜನ ಒಂದು ಆಕರ್ಷಣೆ ಆಗ್ತಕ್ಕಂಥ ಯಂತ್ರ ವೀಕ್ಷಕರೇ. ಹೋಟೆಲ್ ಬಿಸ್ನೆಸ್ ಯಾವುದೇ ಆಗಿರಲಿ, ಬಟ್ಟೆ ಅಂಗಡಿ ವ್ಯಾಪಾರ, ಮಳಿಗೆ, ಫುಟ್ಪಾತಲ್ಲಿ ಮಾಡ್ತಕ್ಕಂಥ ವ್ಯಾಪಾರ ಯಾವುದೇ ಇರಲಿ, ಒಟ್ಟಿಗೆ ಸರ್ವಜನ ಆಕರ್ಷಣಾ ಯಂತ್ರ ಅಂಥೇಳಿ. ಇದನ್ನು ಯಾವ ರೀತಿ ಮಾಡಬೇಕಂದ್ರೆ, ಬೆಳ್ಳಿ ತಗಡಿನ ಮೇಲೆ ಈ ಯಂತ್ರನ ಬರಿಬೇಕು ವೀಕ್ಷಕರೇ. ಈ ಯಂತ್ರನ ಬರೆದ್ಬಿಟ್ಟು ಮೀನ್ಸ್ ಫಸ್ಟು ನೀಟಾಗಿ ತಗಡನ್ನು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡ್ಮೇಲೆ ಯಂತ್ರ ಬರೀರಿ. ಯಂತ್ರ ಬರೆದ ಮೇಲೆ ತಗಡನ್ನು ಮತ್ತೆ ಕಟ್ ಮಾಡಬಾರ್ದು, ತಾಯ್ತದಲ್ಲಿ ಹೋಗಲ್ಲ ಅಂಥೇಳಿ ಯಂತ್ರ ಬರೆದ ಮೇಲೆ ಮಾಡಬಾರ್ದು. ಮುಂಚಿತವಾಗಿ ನೀಟಾಗಿ ಕಟ್ ಮಾಡ್ಕೊಂಡು ಯಂತ್ರನ ಬರೆದ್ಬಿಟ್ಟು ಈ ಯಂತ್ರಕ್ಕೆ ಒಂದು ಪ್ರಾಣ ಪ್ರತಿಷ್ಠಾಪನೆ ಮಂತ್ರ ಎಲ್ಲ ವಿಡಿಯೋದಲ್ಲೂ ಕೊಡ್ತಾಯಿದ್ದೀನಿ. ಯಂತ್ರ ರಾಜಾಯ ವಿದ್ಮಹೇ ಮಹಾಯಂತ್ರಾಯ ಧೀಮಹಿ ತನ್ನೋ ಯಂತ್ರ ಪ್ರಚೋದಯಾತ್. ಮತ್ತೊಂದು ಸಾರಿ, ಯಂತ್ರ ರಾಜಾಯ ವಿದ್ಮಹೇ ಮಹಾಯಂತ್ರಾಯ ಧೀಮಹಿ ತನ್ನೋ ಯಂತ್ರ ಪ್ರಚೋದಯಾತ್. ಈ ಮಂತ್ರನ 1108 ಸಾರಿ ಉಚ್ಚರಿಸಬೇಕು ವೀಕ್ಷಕರೇ. ಇದನ್ನು ಗ್ರಹಣ ಕಾಲದಲ್ಲಿ ಅಥವಾ ಗುರುಪುಷ್ಯ ರವಿಪುಷ್ಯದಲ್ಲಿ ಸಿದ್ಧಿ ಮಾಡ್ಕೊಳ್ಳಿ. 1008 ಸಾರಿ ಅಥವಾ 5000 ಸಾರಿ ಹಿಂಗೆ ಒಳ್ಳೆ ದಿವಸಗಳಲ್ಲಿ ಸಿದ್ಧಿ ಮಾಡ್ಕೊಂಡು 108 ಸಲ ಈ ಯಂತ್ರನ ಬರೆದ್ಬಿಟ್ಟು ಅಭಿಮಂತ್ರಿಸಬೇಕು. ಯಾವತ್ತಿನ ದಿವಸ ಗುರುವಾರ ಹುಣ್ಣಿಮೆ ಬಂದ ದಿವಸ ಬೆಳ್ಳಿಯ ತಗಡಿನ ಮೇಲೆ ಬರ್ಕೊಂಡು 108 ಸಲ ಯಂತ್ರ ಗಾಯತ್ರಿ ಮಂತ್ರನ ಅಭಿಮಂತ್ರಿಸಿ ಇದಕ್ಕೆ ಜಲ, ಗಂಧ, ಭಸ್ಮ, ದೀಪ, ಧೂಪ, ನೈವೇದ್ಯ ಇತ್ಯಾದಿಗಳನ್ನು ಕೊಟ್ಟು ಅಷ್ಟವಿಧಾರ್ಚನೆಯಿಂದ ಪೂಜೆಯನ್ನು ಸಲ್ಲಿಸಿ ನೀವು ಧರಿಸ್ಕೊಂಡು ಹೋಗೋದ್ರಿಂದ ಎಲ್ಲೇ ಹೋದರೂ ಕೂಡ ನಿಮಗೆ ಸರ್ವಜನ ಆಕರ್ಷಣೆ ಆಗ್ತಕ್ಕಂಥದ್ದು. ಅಂದರೆ ಯಶಸ್ಸು, ಒಂದು ಸಮಾಜದಲ್ಲಿ ಗೌರವಾನ್ವಿತ ಸ್ಥಾನವನ್ನು ಪಡ್ಕೊಳ್ತಕ್ಕಂಥದ್ದು, ರಾಜಕಾರಣಿಗಳನ್ನು ಭೇಟಿಯಾಗಿ ನಿಮ್ಮ ಮುಖ್ಯ ಕೆಲಸವನ್ನು ಮಾಡುವಾಗ ಕೂಡ ಕೆಲಸ ಸಸೂತ್ರವಾಗಿ ನೆರವೇರ್ತಕ್ಕಂಥದ್ದು ವೀಕ್ಷಕರೇ. ಇದನ್ನು 24x7 ನಿಮ್ಮ ಮೈ ಮೇಲೆ ಇರಲಿ, ಯಾವುದೇ ತೊಂದರೆಗಳಿಲ್ಲ, ಅಂಟು ಮಂಟು ಮಡಿ ಮೈಲಿಗೆ ಏನೂ ಇರೋದಿಲ್ಲ ವೀಕ್ಷಕರೇ. ಇದಕ್ಕೆ ಸರ್ವಜನ ಆಕರ್ಷಣೆ ಆಗ್ತಕ್ಕಂಥ ಒಂದು ವಶೀಕರಣ ಯಂತ್ರ. ಅಂದರೆ ನಿಮಗೆ ಯಾವುದೇ ರೀತಿಯಲ್ಲೂ ಕೂಡ ಯಶಸ್ಸನ್ನು ತಂದು ಕೊಡ್ತಕ್ಕಂಥದ್ದು. ಏನೇ ಕೆಲಸ ಕಾರ್ಯಗಳನ್ನು ಮಾಡಿದರೂ ಕೂಡ ನಿಮಗೆ ಪ್ರತಿಯೊಂದರಲ್ಲೂ ಯಶಸ್ಸನ್ನು ತಂದುಕೊಟ್ಟು ಸರ್ವಜನ ಒಂದು ಆಕರ್ಷಣೆ ಮಾಡ್ತಕ್ಕಂಥ ಯಂತ್ರ ವೀಕ್ಷಕರೇ. ಇದನ್ನು ಬರ್ಕೊಂಡು ನೀಟಾಗಿ ಒಂದು ತಾಯ್ತದಲ್ಲಿ ತುಂಬಿಕೊಂಡು ಅದಕ್ಕೆ ಧೂಪನ ಹಿಡ್ಕೊಂಡು ನೀವು ಧರಿಸೋದ್ರಿಂದ, ಈ ತಾಯ್ತನ ಯಾವತ್ತು ತುಂಬಬೇಕು ಅಂತ ಕೇಳ್ತಾರೆ ಕೆಲವೊಂದು ವಿಡಿಯೋದಲ್ಲಿ. ಬ್ರಹ್ಮ ಮುಹೂರ್ತ ತುಂಬ ಶ್ರೇಷ್ಠವಾಗಿರ್ತಕ್ಕಂಥದ್ದು ವೀಕ್ಷಕರೇ. ಬ್ರಹ್ಮ ಮುಹೂರ್ತ ಮೀನ್ಸ್ ಅರ್ಲಿ ಮಾರ್ನಿಂಗ್ 3 ಗಂಟೆ ಮೇಲ್ಪಟ್ಟು ಒಂದು 5 ಗಂಟೆ ಒಳಗಡೆ ಬೆಳಗ್ಗೆ ಮುಂಜಾನೆ, ಅದಕ್ಕೆ ಬ್ರಹ್ಮ ಮುಹೂರ್ತ ಅಂತ ಕರಿತೀವಿ. ಆ ಟೈಮಲ್ಲಿ ತಾಯ್ತ ಮಾಡ್ಕೊಂಡು ತುಂಬ್ಕೊಂಡು ನಿಮ್ಮ ಆಗು ಹೋಗು ಕೆಲಸಗಳಲ್ಲಿ ಯಶಸ್ಸನ್ನು ಕಾಣಲಿ. ದತ್ತಾತ್ರೇಯನ ಅನುಗ್ರಹದಿಂದ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತಾ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಗುರುದತ್ತ.